ನಮಸ್ಕಾರ ವೀಕ್ಷಕರೇ. ಚುನಾವಣಾ ಫಲಿತಾಂಶದಲ್ಲಿ ಗೊಂದಲಗಳಿವೆ ಎನ್ನುವಂತಹ ವಿವಾದವನ್ನು ಹೊದ್ದು ಮಲಗಿದಂತಹ ಮಹಾರಾಷ್ಟ್ರ ಈಗ ಮತ್ತೆ ಸುದ್ದಿಯಲ್ಲಿದೆ. ಚುನಾವಣಾ ಫಲಿತಾಂಶ ಪ್ರಕಟ ಆಗಿ 9 ದಿನ ಕಳೆದಿದೆ. ಆದರೆ ಇನ್ನೂ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎನ್ನುವಂತಹ ನಿರ್ಧಾರವನ್ನು ಆಗಿಲ್ಲ. ಆದರೆ ಡಿಸೆಂಬರ್ 5ರಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಇದು ಹೇಗಿದೆ ಅಂತ ಹೇಳಿದರೆ, ಕೂಸು ಹುಟ್ಟೋಕ್ಕಿಂತ ಮುಂಚೆನೇ ಕುಲಾವಿ ಹೊಲಿಸಿದ್ರು ಅಂತ ಹೇಳ್ತಾರಲ್ವ, ಆ ರೀತಿಯ ಗಾದೆ ಮಾತು ಈಗ ಮಹಾರಾಷ್ಟ್ರಕ್ಕೆ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, 9 ದಿನ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿ 9 ದಿನ ಕಳೆದಾಗಲೂ ಕೂಡ ಮುಖ್ಯಮಂತ್ರಿಯನ್ನು ಯಾರು ಅಂತ ಇನ್ನೂ ನಿಗದಿ ಮಾಡಿಲ್ಲ. ಆದರೆ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಮಹಾರಾಷ್ಟ್ರದಲ್ಲಿ ಈಗ ನಡೆದಿವೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಮಹಾರಾಷ್ಟ್ರ ಚುನಾವಣೆ ಈ ಬಾರಿ ಹಲವು ಕಾರಣಗಳಿಂದಾಗಿ ಮಹತ್ವವನ್ನು ಪಡೆದುಕೊಂಡಿತ್ತು. ಎರಡು ಪ್ರಮುಖ ಪಕ್ಷಗಳು ಇಬ್ಬಾಗಗೊಂಡ ನಂತರ, ಅಂದರೆ ಶಿವಸೇನೆ ಮತ್ತು NCP ಪಕ್ಷಗಳು ಮೂಲ ಪಕ್ಷದಿಂದ ಹೊರಬಂದಿದ್ದವು. ಹಾಗಾಗಿ ಈ ಬಾರಿಯ ಚುನಾವಣೆ ಮಹಾರಾಷ್ಟ್ರದಲ್ಲಿ ಏನಾಗ್ಬೋದು, ಯಾವ ರೀತಿಯ ಫಲಿತಾಂಶ ಬರ್ಬೋದು ಎನ್ನುವಂತಹ ಪ್ರಶ್ನೆಗಳು ಕೂಡ ಚುನಾವಣಾ ಸಂದರ್ಭದಲ್ಲಿ ಎದ್ದಿದ್ವು. ಮಹಾರಾಷ್ಟ್ರ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡು ಬಿಜೆಪಿ ನೇತೃತ್ವದ ಮಹಾಯತಿ ಮೈತ್ರಿಕೂಟ 288 ಸ್ಥಾನಗಳಲ್ಲಿ 230 ಸ್ಥಾನಗಳಲ್ಲಿ ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿದೆ. ಅದರಲ್ಲಿ ಬಿಜೆಪಿ 132 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರೆ, ಶಿಂದೆ ಬಣದ ಶಿವಸೇನೆ 57 ಸ್ಥಾನಗಳಲ್ಲಿ ಮತ್ತು ಅಜಿತ್ ಪವಾರ್ ಬಣದ NCP 41 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ವು. ಮಹಾವಿಕಾಸ್ ಅಘಾಡಿ ಕೇವಲ 49 ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು. ಈ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ನಂತರ ಚುನಾವಣಾ ಆಯೋಗದ ಪ್ರಕ್ರಿಯೆಯ ಬಗ್ಗೆ ಬಹಳಷ್ಟು ಜನ ರಾಜಕೀಯ ತಜ್ಞರು ಮತ್ತು ವಿರೋಧ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಅಂತ ಹೇಳಿದರೆ, ಮತದಾನ ಮತ್ತು ಮತ ಎಣಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡು ಬಂದಿರತಕ್ಕಂಥದ್ದು ಮತ್ತು ಹೊಂದಾಣಿಕೆಯಾಗದೇ ಇರುವಂಥದ್ದು. ಹೆಚ್ಚು ಕಡಿಮೆ 5 ಲಕ್ಷಕ್ಕೂ ಹೆಚ್ಚುವರಿ ಮತಗಳು ಎಲ್ಲಿಂದ ಬಂದವು ಎನ್ನುವಂತಹ ಪ್ರಶ್ನೆ ದೊಡ್ಡ ವಿವಾದವನ್ನು ಮಹಾರಾಷ್ಟ್ರದಲ್ಲಿ ಈಗ ಸೃಷ್ಟಿ ಮಾಡಿದೆ. ಚುನಾವಣಾ ಫಲಿತಾಂಶ ಮತ್ತು EVMನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿರುವಾಗ ಮುಖ್ಯಮಂತ್ರಿ ಆಯ್ಕೆಯನ್ನ ಮಾಡೋದಕ್ಕೆ ಅಸಮರ್ಥವಾಗಿರುವಂತಹ ಮಹಾಯತಿ ಮೈತ್ರಿಕೂಟ ಮತದಾರರು ನೀಡಿರ್ತಕ್ಕಂತಹ ಜನಾದೇಶಕ್ಕೆ ಅವಮಾನವನ್ನ ಮಾಡ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ದೊಡ್ಡ ಪ್ರಮಾಣದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾವೆ. ಬಹುಶಃ ಇಂತಹದ್ದೇ ಸ್ಥಿತಿ ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳಿಗೆ ನಿರ್ಮಾಣ ಆಗಿದ್ರೆ, ಅಂದರೆ ಅಲ್ಲಿ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳು ದೊಡ್ಡ ಪ್ರಮಾಣದ ಮೆಜಾರಿಟಿಯನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಆಯ್ಕೆಗೆ ವಿಳಂಬ ಏನಾದರೂ ಮಾಡಿದ್ರೆ, ಡೆಫಿನೆಟ್ಲಿ ಬಿಜೆಪಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವಂತಹ ಕೆಲಸವನ್ನ ಮಾಡ್ತಾ ಇತ್ತು ಅಂತೇಳಿ ಈ ಸಂದರ್ಭದಲ್ಲಿ ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂತಹ ಬಿಜೆಪಿ ಸರ್ಕಾರವನ್ನು ರಚಿಸುವಂತಹ ಹುಮ್ಮಸ್ಸಿನಲ್ಲಿ ಪ್ರಮಾಣ ವಚನದ ದಿನಾಂಕವನ್ನು ಈಗಾಗಲೇ ಪ್ರಕಟಣೆ ಮಾಡಿಬಿಟ್ಟಿದೆ. ಮುಂಬೈನ ಆಜಾದ್ ಮೈದಾನದಲ್ಲಿ ಮಹಾಯತಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇದೆ ಮತ್ತು ಅದಕ್ಕೆ ಪ್ರಧಾನಿ ಮೋದಿಯವರು ಬರ್ತಾರೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಮಹಾರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಚಂದ್ರಶೇಖರ್ ಬಾವನಕುಲೆ ಅವರು ದೊಡ್ಡ ಪ್ರಮಾಣದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. माननीय पंतप्रधान नरेंद्र मोदी जी के नेतृत्व में महाराष्ट्र में महायुति को ऐतिहासिक विजय मिला है. आज तक सबसे बड़ा मैंडेट महाराष्ट्र में महायुति को मिला है और महायुति सरकार का शपथ ग्रहण समारोह माननीय पंतप्रधान नरेंद्र मोदी जी के उपस्थिति में मुंबई के आजाद मैदान पर 5 दिसंबर 2024 को 5 बजे होगा और जो महाराष्ट्र की जनता इस ऐतिहासिक शपथ ग्रहण समारोह का इंतजार कर रही थी, वो इंतजार अब खत्म हो गया. मैं महाराष्ट्र की जनता को बहुत बहुत शुभकामनाएं देता हूँ. ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವಂತಹ ಬಿಜೆಪಿ ಸಹಜವಾಗಿಯೇ ಮುಖ್ಯಮಂತ್ರಿ ಸ್ಥಾನವನ್ನು ತನ್ನ ಬಳಿ ಇಟ್ಕೊಳ್ಳುತ್ತೆ. ಅಜಿತ್ ಪವಾರ್ ಬಣದ NCP ಮತ್ತು ಶಿಂದೆ ಬಣದ ಶಿವಸೇನೆಯಿಂದ ತಲಾ ಒಬ್ಬರಂತೆ ಇಬ್ಬರು ನಾಯಕರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಡಿಸೆಂಬರ್ 5ರಂದು ಯಾವುದೇ ಕಾರಣಕ್ಕೂ ಪ್ರಮಾಣ ವಚನ ನಿಲ್ಲೋದಿಲ್ಲ, ಪ್ರಮಾಣ ವಚನ ನಡೆಯುತ್ತೆ ಅಂತೇಳಿ ಬಿಜೆಪಿ ನಾಯಕರು ಚರ್ಚೆಗಳನ್ನು ಆರಂಭಿಸಿದ್ದಾರೆ.
ಮುಖ್ಯಮಂತ್ರಿ ಹುದ್ದೆ ಬಿಜೆಪಿಗೆ ಸಿಗುತ್ತೆ ಎನ್ನುವಂತಹ ಸುದ್ದಿಯನ್ನು ತಿಳಿದಂತಹ ಮಾಜಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆಯವರು ಕೋಪಗೊಂಡು ಅವರ ಸ್ವಗ್ರಾಮವಾಗಿರ್ತಕ್ಕಂತಹ ಸತಾರಕ್ಕೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಅವರು ಸತಾರಕ್ಕೆ ಹೋಗಿರ್ತಕ್ಕಂಥದ್ದಕ್ಕೆ ಕೊಟ್ಟಿರುವ ಕಾರಣ ಏನು ಅಂತ ಹೇಳಿದರೆ, ಅನಾರೋಗ್ಯ ಇದೆ, ನನ್ನ ಆರೋಗ್ಯ ಸರಿ ಇಲ್ಲ, ಆ ಕಾರಣಕ್ಕಾಗಿಯೇ ನಾನು ನನ್ನ ಸ್ವಗ್ರಾಮ ಸತಾರಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಇವರು ಬಿಜೆಪಿಯ ವಿರುದ್ಧ ಮುನಿಸಿಕೊಂಡಿದ್ದಾರೆ, ಬಿಜೆಪಿಯ ವಿರುದ್ಧ ಇವರು ಕೋಪವನ್ನು ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಅವರಿಗೆ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯನ್ನು ಅವರು ಮಾಡಿದರು. ಆದರೆ ಯಾವಾಗ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗೋದಿಲ್ಲ ಎನ್ನುವಂತಹ ವಿಚಾರ ಗೊತ್ತಾಯಿತು, ಹಾಗಾಗಿಯೇ ಬಿಜೆಪಿಯ ವಿರುದ್ಧ ಅಸಮಾಧಾನವನ್ನು ಹಾಕೋದಕ್ಕೆ ಅವರು ಅವರ ಸ್ವಗ್ರಾಮಕ್ಕೆ ಹೋಗಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಏಕನಾಥ್ ಶಿಂದೆ ಅವರನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಕೂಡ ಅಮಿತ್ ಶಾ ಅವರು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಆದರೆ ಏಕನಾಥ್ ಶಿಂದೆ ಅವರು ಅಮಿತ್ ಶಾ ಅವರ ಸಮಾಧಾನಕ್ಕೆ ಒಳಗಾಗಿಲ್ಲ, ಅವರ ಸಮಾಧಾನಕ್ಕೆ ಒಪ್ಕೊಂಡಿಲ್ಲ, ಅವರ ಕೋಪ ಇನ್ನೂ ಕೂಡ ಇದೆ ಎನ್ನುವಂತಹ ಚರ್ಚೆಗಳು ಕೂಡ ಮಹಾರಾಷ್ಟ್ರದಲ್ಲಿ ಈಗ ಕೇಳಿ ಬರ್ತಾ ಇವೆ. ಇನ್ನು ಬಿಜೆಪಿಯ ಮೂಲಗಳು ಹೇಳೋ ಪ್ರಕಾರ ಹಳೆಯ ಮತ್ತು ಹೊಸ ಮುಖಗಳ ಸಮಾನ ಮಿಶ್ರಣದೊಂದಿಗೆ 17 ಕ್ಯಾಬಿನೆಟ್ ಮಂತ್ರಿಗಳನ್ನು ಬಿಜೆಪಿ ಪಡೆಯಲಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನು ಏಕನಾಥ್ ಶಿಂದೆಯವರ ಶಿವಸೇನೆಗೆ 9 ಕ್ಯಾಬಿನೆಟ್ ಸಚಿವರನ್ನು ಮತ್ತು ಅಜಿತ್ ಪವಾರ್ ಬಣದ ಎನ್ಸಿಪಿಗೆ 7 ಕ್ಯಾಬಿನೆಟ್ಗಳನ್ನು ಬಿಟ್ಟು ಕೊಡಬಹುದು ಎನ್ನುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಈ ಸೂತ್ರವನ್ನು 3 ಪಕ್ಷಗಳು ಕೂಡ ಒಪ್ಕೊಂಡಿದ್ದಾವೆ. ಅಂದರೆ ಯಾರು ಸಚಿವರಾಗಿರಬೇಕು, ಸಚಿವ ಸ್ಥಾನಕ್ಕೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳನ್ನು ಕೊಡಬೇಕು ಎನ್ನುವುದ್ರ ಬಗ್ಗೆ ಯಾರಿಗೂ ತಕರಾರಿಲ್ಲ. ಆದರೆ ಮುಖ್ಯಮಂತ್ರಿ ಯಾರಾಗಬೇಕು, ಕೌನ್ ಬನೇಗ ಮಹಾರಾಷ್ಟ್ರ CM ಯಾರು ಎನ್ನುವಂತಹ ಚರ್ಚೆಗಳಿಗೆ ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ಸೂಕ್ತ ಉತ್ತರವನ್ನು ಕೊಡೋದಕ್ಕೆ 3 ಪಕ್ಷಗಳು ಇಲ್ಲಿಯವರೆಗೆ ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ರು ಕೂಡ ಒಮ್ಮತದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ BJP ಅವರಿಗೆ CM ಸ್ಥಾನ ಬೇಕು ಅಂತ ಕೇಳ್ತಾ ಇದ್ರೆ, ಇನ್ನು ಶಿಂದೆ ಬಣದ ಶಿವಸೇನೆಯು ಕೂಡ ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದೆ ಎನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಆಗಲೇ ಹೇಳಿದಾಗೆ ಸರ್ಕಾರವನ್ನು ರಚನೆ ಮಾಡುವಂತಹ ಹುಮ್ಮಸ್ಸಿನಲ್ಲಿರುವಂತಹ ಬಿಜೆಪಿ ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಎನ್ನುವಂಥದ್ದನ್ನು ಈಗಾಗಲೇ ಘೋಷಣೆಯನ್ನು ಮಾಡಿಬಿಟ್ಟಿದೆ. ದೇವೇಂದ್ರ ಫಡ್ನವೀಸ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿಸೋದಕ್ಕೆ ಸಿದ್ಧತೆಗಳನ್ನು ಬಿಜೆಪಿ ನಡೆಸಿಕೊಂಡಿದೆ. CM ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಅಷ್ಟೇ ಚರ್ಚೆಯಲ್ಲಿಲ್ಲ, ಇನ್ನೂ 3-4 ಜನರ ಹೆಸರು ಅಲ್ಲಿ ಚರ್ಚೆಗೆ ಬರ್ತಾ ಇದೆ. ಪ್ರಮುಖವಾಗಿ ಮರಾಠ ನಾಯಕರಾಗಿರುವಂತಹ ಮತ್ತು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿನೋದ್ ತಾವಡೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ದೇವೇಂದ್ರ ಫಡ್ನವೀಸ್ ಅವರನ್ನು ಮಾಡಬೇಕು, ಮರಾಠ ಸಮುದಾಯದ ದೊಡ್ಡ ನಾಯಕ ನಾನಿದ್ದೀನಿ, ನನ್ನನ್ನು ನೀವು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತೇಳಿ ಹೈಕಮಾಂಡ್ ಬಳಿ ವಿನೋದ್ ತಾವಡೆ ಅವರು ಈಗಾಗಲೇ ದೊಡ್ಡ ಪ್ರಮಾಣದ ಚರ್ಚೆಗಳನ್ನು ಆರಂಭ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಮತ್ತು ರಾಜ್ಯದ ಪ್ರಸ್ತುತ ವಿಚಾರವನ್ನು ಗಮನಿಸಿಟ್ಕೊಂಡು ಈಗಾಗಲೇ ಅಮಿತ್ ಶಾ ಅವರು ಕೂಡ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆಗೆ ಈಗ ಕೇಳಿ ಬರ್ತಾ ಇದೆ. ವಿನೋದ್ ತಾವಡೆ ಅವರ ಜೊತೆಯಲ್ಲಿನೇ ಹಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚಂದ್ರಶೇಖರ್ ಬಾವನಕುಳಿ ಅವರು ಮತ್ತು ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚಂದ್ರಕಾಂತ್ ಪಾಟೀಲ್ ಅವರು, ಸುಧೀರ್ ಮಂಗಾಟಿವಾರ್ ಅವರು ಮತ್ತು ಪಂಕಜಾ ಮುಂಡೆ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಆಕಾಂಕ್ಷಿಗಳಾಗಿದ್ದಾರೆ. ಅವರು ಕೂಡ ಮುಖ್ಯಮಂತ್ರಿಯ ರೇಸ್ನಲ್ಲಿ ಇದ್ದಾರೆ ಎನ್ನುವಂಥದ್ದು ತೋರಿಸ್ತಾ ಇದೆ. ಅಂದರೆ ಬಿಜೆಪಿಯೊಳಗಡೆ 5-6 ಜನಕ್ಕೂ ಹೆಚ್ಚು ಪ್ರಮುಖ ನಾಯಕರು ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ರೇಸ್ನೊಳಗಡೆ ಇದ್ದಾರೆ, ಪೈಪೋಟಿಯಲ್ಲಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾರನ್ನ ಒಪ್ಕೊಳ್ಳುತ್ತೆ ಎನ್ನುವಂತಹ ಚರ್ಚೆಗಳು ಕೂಡ ಈಗ ಅಲ್ಲಿ ಎದ್ದಿದ್ದಾವೆ. ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ಬಿಜೆಪಿಗೆ ನಿಜಕ್ಕೂ ಮುಖ್ಯಮಂತ್ರಿಯ ಆಯ್ಕೆ ಬಿಸಿ ತುಪ್ಪ ಆಗಿದೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು CM ಆದರೆ ಮರಾಠ ಸಮುದಾಯದವರಿಗೆ ಸಿಟ್ಟು ಬರೋದು ಪಕ್ಕಾ. ಇದು ಬಿಜೆಪಿಗೂ ಕೂಡ ಇಷ್ಟ ಇಲ್ಲ. ಲೋಕಸಭಾ ಚುನಾವಣೆಯೊಳಗಡೆ ಇಂತಹದ್ದೇ ಕಾರಣದಿಂದಾಗಿ ಬಿಜೆಪಿಯಲ್ಲಿ ದೊಡ್ಡ ಪ್ರಮಾಣದ ಪೆಟ್ಟನ್ನು ತಿಂದಿದೆ. ಅದರ ಪರಿಣಾಮ ಏನು ಎನ್ನುವಂಥದ್ದನ್ನು ಬಿಜೆಪಿ ಈಗಾಗಲೇ ಅರಿತುಕೊಂಡಿದೆ. ಮುಂದೆ ನಗರಸಭೆ ಮತ್ತು ಬೇರೆ ಬೇರೆ ಚುನಾವಣೆಗಳು ಕೂಡ ಬರಲಿದ್ದಾವೆ. ಹಾಗಾಗಿ ಮರಾಠ ಸಮುದಾಯ ಸಿಟ್ಟಿಗೆದ್ರೆ ಅದು ಬಿಜೆಪಿಗೆ ಒಳ್ಳೆಯದಲ್ಲ. ಮತ್ತು ಎರಡನೇದಾಗಿ ಮರಾಠ ಸಮುದಾಯ ಏನಾದರೂ ಸಿಟ್ಟಿಗೆದ್ದು ತಮ್ಮ ವಿರುದ್ಧ ನಿಂತ್ಕೊಂಡ್ರೆ ಉದ್ಧವ್ ಠಾಕ್ರೆ ಅವರು ಪುಟಿದೇಳುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ ಎನ್ನುವಂಥದ್ದನ್ನು ಬಿಜೆಪಿ ಅರ್ಥ ಮಾಡಿಕೊಂಡಿದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಏಕನಾಥ್ ಶಿಂದೆ ಇಲ್ಲವೇ ವಿನೋದ್ ತಾವಡೆ ಅವರ ಕಡೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆ. ಇವರಿಬ್ಬರಲ್ಲಿ ಯಾರಾದರೂ ಕೂಡ ಒಬ್ಬರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಎನ್ನುವಂಥದ್ದನ್ನು ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ.
ಇನ್ನು ಮುಖ್ಯಮಂತ್ರಿ ವಿಚಾರವಾಗಿ ಎಸ್ ಅಥವಾ ನೋ ಹೇಳದೇ ಇರತಕ್ಕಂತಹ ಏಕನಾಥ್ ಶಿಂದೆ ಅವರ ಮೌನದ ಹಿಂದೆ ಹಲವು ಲೆಕ್ಕಾಚಾರಗಳಿದ್ದಾವೆ. ಅಂದರೆ ಈ ರೀತಿ ಚರ್ಚೆ ಆಗ್ತಿರ್ಬೇಕಾದಾಗ ಅವ್ರು ಏನಾದರೂ ಒಂದು ಹೇಳಬೇಕಾಗಿತ್ತಲ್ಲ, ಎಸ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ನಾನು ಬೇರೆಯವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಕೊಡ್ತೀನಿ ಅಂತ ಅವ್ರು ಏನಾದರೂ ಹೇಳಬೇಕಾಗಿತ್ತು. ಆದರೆ ಯಾವುದನ್ನು ಕೂಡ ಅವರು ಹೇಳ್ತಾ ಇಲ್ಲ. ತಮ್ಮನ್ನು ಮುಖ್ಯಮಂತ್ರಿಯಾಗಿ ಮಾಡದೇ ಇದ್ದರೆ ಏನು ಮಾಡಬೇಕು ಎನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಅಮಿತ್ ಶಾ ಅವರ ಜೊತೆ ನಡೆದಿರ್ತಕ್ಕಂತಹ ಸಂಧಾನ ಸಭೆಯೊಳಗಡೆ ಏಕನಾಥ್ ಶಿಂದೆಯವರು ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅದು ಏನು ಅಂತ ಹೇಳಿದರೆ, ಅಕಸ್ಮಾತ್ ನೀವು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡದೆ ಹೋದರೆ ನನಗೆ ಕೇಂದ್ರದ ಸಚಿವ ಸಂಪುಟದೊಳಗಡೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಚಿವ ಸ್ಥಾನವನ್ನು ಕೊಡಬೇಕು ಮತ್ತು ನನ್ನ ಮಗ ಶ್ರೀಕಾಂತ್ ಶಿಂದೆ ಏನಿದ್ದಾನೆ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಜೊತೆಗೆ ಹಣಕಾಸು ಮತ್ತು ಗೃಹ ಖಾತೆ ಸೇರಿದಂತೆ ಎಲ್ಲ 9 ಪ್ರಮುಖ ಖಾತೆಗಳನ್ನು ನಮ್ಮದೇ ಪಕ್ಷದ ಶಾಸಕರಿಗೆ ಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಏಕನಾಥ್ ಶಿಂದೆಯವರು ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮೈತ್ರಿಕೂಟದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಏಕನಾಥ್ ಶಿಂದೆ ಅವರ ಅಸಮಾಧಾನ ಹೊಸ ಸಮಸ್ಯೆಯನ್ನು ಈಗ ಮಹಾರಾಷ್ಟ್ರದಲ್ಲಿ ಹುಟ್ಟುಹಾಕಿದೆ. ಅದರಲ್ಲೂ BJPಗೆ ದೊಡ್ಡ ಪ್ರಮಾಣದ ತಲೆನೋವಾಗಿದೆ. ಶಿಂದೆ ಅವರ ಬೇಡಿಕೆಗಳನ್ನು BJP ಈಡೇರಿಸ್ಬಿಡುತ್ತಾ ಎನ್ನುವಂತಹ ಅವಕಾಶಗಳ ಮೇಲೆ ಮೈತ್ರಿಕೂಟದ ದೃಢತೆ ಯಾವ ರೀತಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತೇಳಿದರೆ ಈ ರೀತಿಯ ಸಣ್ಣ ಪುಟ್ಟ ಪಕ್ಷಗಳನ್ನು ಬಳಸಿಕೊಂಡು ಅವರ ಸಹಾಯವನ್ನು ಪಡೆದು ಬೆಳೆದ ನಂತರದಲ್ಲಿ ಅವರನ್ನು ತುಳಿಯುವಂತಹ ಅಥವಾ ಒದೆಯುವಂತಹ ಕೆಲಸವನ್ನು BJP ಪಕ್ಷ ಈ ಹಿಂದೆ ಮಾಡಿರ್ತಕ್ಕಂತಹ ಹಲವಾರು ಉದಾಹರಣೆಗಳು ಕಣ್ಮುಂದೆ ಇದ್ದಾವೆ. ಅಂತಹದ್ದೇ ಸ್ಥಿತಿ ಏಕನಾಥ್ ಶಿಂದೆಯವರಿಗೂ ಕೂಡ ಬಂದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಏಕನಾಥ್ ಶಿಂದೆಯವರನ್ನ ಮೂಲೆಗೆ ತಳ್ಳಿ ಯಾರನ್ನಾದರೂ ಕೂಡ CM ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಅದಷ್ಟು ಸುಲಭ ಇಲ್ಲ. ಯಾಕೆ ಅಂತ ಹೇಳಿದರೆ ಏಕನಾಥ್ ಶಿಂದೆ ಕಳೆದ ಬಾರಿ BJP ಸರ್ಕಾರವನ್ನು ರಚನೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದವರು ಮತ್ತು 2 ಪಕ್ಷವನ್ನು ಒಡೆಯೋದ್ರಲ್ಲಿ ಒಂದು ರೀತಿ ಕುತಂತ್ರವನ್ನು ಮಾಡಿರ್ತಕ್ಕಂತಹದ್ದು ಕೂಡ ಏಕನಾಥ್ ಶಿಂದೆಯವರ ಒಂದು ಪ್ರಭಾವವನ್ನು ತೋರಿಸ್ಕೊಡುತ್ತೆ. ಹಾಗಾಗಿ ಏಕನಾಥ್ ಶಿಂದೆಯವರನ್ನು ಬಿಟ್ಟರೆ ಮತ್ತೆ ಏನಾದರೂ ಕೂಡ ಆಗಬಹುದು. ಯಾಕಂತ ಹೇಳಿದರೆ BJPಗೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬೇಕಾಗಿರತಕ್ಕಂತಹ ಬಹುಮತ ಇಲ್ಲ. ಬೇರೆ ಪಕ್ಷಗಳ ಸಹಾಯದೊಂದಿಗೆ ಅವರೇನಾದರೂ ಬರ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಅಥವಾ ಅಜಿತ್ ಪವಾರ್ ಬಣದ NCPಯ ಶಾಸಕರು ಬೆಂಬಲ ಕೊಟ್ಟರು ಕೂಡ ಸರ್ಕಾರ ರಚನೆಯನ್ನು ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ರು ಕೂಡ ಈಗ ಏಕನಾಥ್ ಶಿಂದೆಯವರನ್ನು ನಡೆಸ್ಕೊಳ್ತಾ ಇರುವಂತಹ ರೀತಿಯನ್ನು ನೋಡಿದ ಮೇಲೆ ಅಜಿತ್ ಪವಾರ್ ಅವರು ಕೂಡ ಎಚ್ಚೆತ್ತುಕೊಳ್ತಾರೆ. ಯಾಕಂತ ಹೇಳಿದರೆ ಅವರು ಫಲಿತಾಂಶಕ್ಕೂ ಮುಂಚೆ ಸೀಟುಗಳ ವಿಚಾರದಲ್ಲಿ ಸಾಕಷ್ಟು BJPಯ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಜಗಳ ಗಲಾಟೆಗಳನ್ನು ವೈಮನಸ್ಸುಗಳನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಮುಖ್ಯಮಂತ್ರಿಯ ವಿಚಾರದಲ್ಲಿ ಏನು ಆಗಬಹುದು ಎನ್ನುವಂತಹ ಚರ್ಚೆಗಳನ್ನು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬಹಳಷ್ಟು ಜನ ರಾಜಕೀಯ ವಿಶ್ಲೇಷಕರು ತಜ್ಞರು ಹೇಳ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಏಕನಾಥ್ ಶಿಂದೆ ಸಮಾಧಾನ ಆಗ್ತಾರಾ? ಮೈತ್ರಿಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನೊಳಗಡೆ BJP ಅವರ ಬೇಡಿಕೆಗಳನ್ನು ಈಡೇರಿಸುತ್ತಾ ಅಥವಾ ಬೇರೆ ರಾಜ್ಯಗಳಲ್ಲಿ ಪ್ರಯೋಗ ಮಾಡಿದಂತೆ BJP ಇಲ್ಲಿಯೂ ಕೂಡ ಹೊಸಬರನ್ನು CM ಮಾಡುತ್ತಾ? ಯಾಕೆಂತ ಹೇಳಿದರೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಆ ರೀತಿಯ ತಂತ್ರವನ್ನು ಅನುಸರಿಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಒಂದು ಸಮುದಾಯವನ್ನು ಸಮಾಧಾನ ಮಾಡೋದಕ್ಕಾಗಿ ಆ ಸಮುದಾಯದ ಪ್ರಮುಖ ನಾಯಕರು ಯಾರಿರ್ತಾರೆ ಅವರನ್ನು ಮಾಡಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಇಂತಹದ್ದೇ ಒಂದು ರೀತಿಯ ರಾಜಿ ಸಂಧಾನ ಅಥವಾ ಇಂಥದ್ದೇ ರೀತಿಯ ಒಂದು ಸೂತ್ರವನ್ನು BJP ಮಹಾರಾಷ್ಟ್ರದಲ್ಲಿ ಜಾರಿಗೆ ತರಬಹುದು ಎನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಯಾರು CM ಆಗ್ತಾರೆ ಎನ್ನುವಂತಹ ರಾಜಕೀಯ ನಾಟಕಕ್ಕೆ ಯಾವಾಗ ತೆರೆ ಬೀಳುತ್ತೆ ಎನ್ನುವಂಥದ್ದನ್ನು ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಡಿಸೆಂಬರ್ 5ರವರೆಗೆ ಏನಾಗುತ್ತೆ ಎನ್ನುವಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.